ಇವರು ಪಲ್ಸರ್ 150 ಅವ್ರಿಗೆ ನಾವು 220 ಇಟ್ಟಿದ್ರು ಸಿಂಗಲ್ ಹೋಯ್ತಾ ಇದ್ದೀನಿ. ಹಾಯ್ ಎಲ್ಲೋ ಎಲ್ಲ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀರಿ. ನಾನು ಚೆನ್ನಾಗಿದ್ದೀನಿ. ಇವಾಗ ಹೋಗ್ತಾ ಇರೋದು ಚನ್ನಪಟ್ಟಣದಿಂದ ಅಲ್ಲಿ ನಮ್ಮ ಅಣ್ಣವ್ರು ಸಿಗ್ತಾರೆ. ಅವ್ರ ಜೊತೆಗೆ ಚಾಮುಂಡೇಶ್ವರಿ ಟೆಂಪಲ್ ಇದೆ, ಅದನ್ನ ನೋಡ್ಕೊಂಡು ವಾಪಸ್ ಸೀದಾ ಬ್ಯಾಂಗ್ಳೂರ್. ಇವಾಗ ಬಿಡದಿಯಲ್ಲಿದ್ದೀನಿ. ಇವತ್ತು ಭಾನುವಾರ ಆದ್ರೂ ಸಿಕ್ಕಾಬಡೆ ಟ್ರಾಫಿಕ್ ಇದೆ ಗುರು, ಸಿಕ್ಕಾಬಡೆ ಜನ. ನೋಡು ಗುರು, ಅಲ್ಲಿ ಮೊಬೈಲಲ್ಲಿ ಸೆಲ್ಫಿ ಹೊಡ್ಕೊ ಹೋಯ್ತಾರೆ, ಅದು ತ್ರಿಬಲ್ಸು ಡಿಯೋದಲ್ಲಿ. ಸರಿ, ಇದು 40 ಕಿಲೋಮೀಟರ್ ಐತೆ ಹೋಗೋದು. ನಾವು ಮಾತಾಡ್ಸ್ಕೊಂಡು ಅವ್ರು ಕರ್ಕೊ ಹೋಯ್ತಾರೆ. ನಾನು ನೋಡಿಲ್ಲ, ಅದೇ ಫಸ್ಟ್ ಟೈಮ್ ಹೋಯ್ತಾ ಇರೋದು ಅಲ್ಲಿಗೆ ದೇವಸ್ಥಾನಕ್ಕೆ. ಏನು ಅಂತ ಗೊತ್ತಿಲ್ಲ ಇನ್ನ. ನೋಡುವರು ಪಲ್ಸರ್ 150 ಅವ್ರಿಗೆ ನಾವು 220 ಇಟ್ಟಿದ್ರು ಸಿಂಗಲ್ ಹೋಯ್ತಾ ಇದ್ದೀನಿ. HF100 ಅವೆಲ್ಲ ಫುಲ್ ವೇಸ್ಟ್ ಗುರು. ನೋಡು ಗುರು ಹೆಂಗೆ 150 ಹುಡುಗಿ ಹಾಕೋಯ್ತಾರೆ, ನಾವು 220 ಇಟ್ಕೊಂಡ್ರೆ ಸಿಂಗಲ್ ಹೋಯ್ತಾ ಇದ್ದೀನಿ. ನೋಡಿದ್ರೆ ಹೆಂಗ್ ಹೋಯ್ತಾ ಇರೋದೆಲ್ಲ. ಹಾಗೆ ಇರ್ಲಿ ಅಂತ ಹಾಗೆ ಒಂದು ರೈಡ್ ಹೋಯ್ತಾ ಇದ್ದೀನಿ. ಇವತ್ತು ಭಾನುವಾರ, ಇವತ್ತು ರಜಾ ಇತ್ತು ಕೆಲಸ, ಅದಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ತಿರ್ಗಾ ವಾಪಸ್ ಬೆಂಗಳೂರು. ಎಲ್ಲ ರೈಡ್ ಹೋಗ್ತಾವ್ರೆ. ನೋಡಿ ಅದೇ ಬೆಕ್ರು ನನ್ನ ಮಕ್ಕಳು ರೋಡ್ ಹಿಂಗೆ ದಾಟ್ತಾರೆ. ಆಕ್ಸೆಸ್ ಇಟ್ಕೊಂಡು ಒಂದು ಹುಡುಗಿ, ಯಪ್ಪ ನಾವು 220 ಇಟ್ಕೊಂಡು ನಿಜಾಗ್ಲೂ 220 ಇಟ್ಟು ಒಂದು ಮೋಸ್ಟ್ಲಿ ಮಳೆ ಬರ್ಬೋದೇನೋ ಇಲ್ಲಿ. ಮ್ಯಾಂಗ್ಳೂರು ಮಳೆ ಬಂತು, ಸುಮ್ಮನೆ ಜಿಟಿ ಬಂತು, ಹಂಗೆ ನಿಂತೇ ಹೋಯ್ತು. ಈಗ ಬಂದೆ ಗುರು ಚನ್ನಪಟ್ಟಣಕ್ಕೆ. ಚನ್ನಪಟ್ಟಣದಿಂದ ಅಲ್ಲಿ ಅಂಡರ್ಗ್ರೌಂಡ್ ಪಾಸಲ್ಲಿ ಲೆಫ್ಟ್ ತಗೊಂಡು ರೈಟ್ ಬರಬೇಕು. ಒಳಗೆರೆ ದೊಡ್ಡಿ. ಇಲ್ಲಿಂದ ಒಂದು 5 ಕಿಲೋಮೀಟರ್ ಐತೆ ಊರು. ನೋಡು ಗುರು ಹೆಂಗಿದೆ ಹಳ್ಳಿ ಲೈಫ್ ಇದು ಬೆಸ್ಟ್ ಲೈಫು. ಸಿಟಿ ದುಡಿಯೋಕೆ ಚಂದ, ಹಳ್ಳಿಯಲ್ಲಿ ಬಾಳೋಕೆ ಚಂದ. ನೋಡು ಗುರು ಹಳ್ಳಿ ಲೈಫ್.
ಚಾಮುಂಡಿ ದೇವಸ್ಥಾನಕ್ಕೆ, ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಈಗ ರೈಟ್ ಹೋಗ್ಬೇಕು. ನಾನು ಈಗ ಸ್ಟ್ರೈಟ್ ಹೋಗ್ಬೇಕು. ಎಷ್ಟು ತಣ್ಣಗಿದೆ ನೋಡಿ. ನೋಡಿ ಫ್ರೆಂಡ್, ಆಂಟಿ ಗಾಡಿ ಓಡಿಸ್ಕೊಂಡ್ ಬರ್ತಾವ್ರೆ. ಸಖತ್ತಾಗಿದೆ. ಮಿಸ್ ಯು ಫಾರ್ ಹಳ್ಳಿ ಲೈಫ್. ನೋಡಿ ಹೆಂಗ್ ಕೂತಾರೆ ಗದ್ದೆ ಒಳಗೆ. ಎಷ್ಟೊತ್ಕಾರು ಎದ್ದು ಬಂದ್ ದುಡಿ, ಎಷ್ಟೊತ್ಕಾರು ಎದ್ದು ಹೋಗು, ಯಾರು ಕೇಳೋರಿಲ್ಲ. ಯಾವನ್ಗೂ ಸಾಲ ಹೊಡಿಬೇಕಂಗಿಲ್ಲ, ಏನಿಲ್ಲ. ರೈತರು ಅಣ್ಣ ಒಳಗಡೆ ದುಡ್ಡು ಹಿಂಗೇನು ಹೋಗೋದು? ಓಕೆ ಅಣ್ಣ. ಈ ಹಳ್ಳಿ ಕಡೆ ಏನು ನೀರಿಗೇನು ಬರಗಾಲ ಇಲ್ಲ ಗುರು. ನಮ್ ಬೆಂಗಳೂರಲ್ಲೇ ನೀರು ಕುಡಿಯೋಕ್ಕೂ ದುಡ್ಡು ಕೊಡ್ಬೇಕು, ಇವಾಗ ತೊಳೆಯೋಕ್ಕೂ ದುಡ್ಡು ಕೊಡ್ಬೇಕು. ಹಳ್ಳಿ ಸೈಡ್ ಏನ್ ನೀರು ತೊಂದರೆ ಇಲ್ಲ. ಹಳ್ಳಿ ಲೈಫ್ ಇಸ್ ಬೆಸ್ಟ್ ಲೈಫ್. ಸ್ಪ್ಲೆಂಡರ್ ತಗ, 100 ರೂಪಾಯಿ ಪೆಟ್ರೋಲ್ ಹಾಕು, ವಾರೆಲ್ಲ ಒಟ್ಟಾಡು. ನಾವು ವಾರೆಲ್ಲ ದುಡಿಬೇಕು. 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ 12 ಅವರ್ ದುಡಿಬೇಕು. ತಿಂಗಳ 30 ದಿನನೂ ದುಡಿಬೇಕು. ಅವ್ರಿಗೆ ಸಾಲ ಇವ್ರಿಗೆ ಸಾಲ ಮಾಡ್ಕೊಂಡೆ ಜೀವನ ಅರ್ಧ ಆಗೋಗ್ಬಿಡ್ತದೆ ನಮ್ದು. ಒಂದು 50 ಕುರಿ ತಂದು ಸಾಕೊಂಡು ಜೀವನ ಹೆಂಗ ನಡೀತದೆ ಹಳ್ಳಿ ಕಡೆ. ನಮ್ಮ ಬೆಂಗಳೂರಲ್ಲಿ ಏನೂ ಆಗಲ್ಲ. ಸುಮ್ಮನೆ ಅವ್ರಿಗೆ ಸಾಲ ಮಾಡಿ ಇವ್ರಿಗೆ ಸಾಲ ಮಾಡಿ ಬರೀ ಇದೇ ಆಗ್ಬಿಡ್ತದೆ ನಮ್ಮ ಬೆಂಗಳೂರಲ್ಲಿ. ನಮ್ಮ ಸೋಮಣ್ಣನೂ ರೈತರೇ, ಅವರು ಗದ್ದೆಲ್ಲೂ ಕೆಲಸ ಮಾಡ್ತಾರೆ. ಬೆಂಗಳೂರಿಗೆ ಬಂದು ಅಲ್ಲೂ ಕೆಲಸ ಮಾಡ್ತಾರೆ. ಈ ಕಡೆ ಸ್ವಲ್ಪ ಏನು ವ್ಯವಸಾಯ ಮಾಡ್ತಾ ಇಲ್ಲ. ಈ ಕಡೆ ಎಲ್ಲ ಮಾಡೋರೆ, ರಾಗಿ ಬೆಳೆದವ್ರೆ ಅವಾಗಲೇ. ನೋಡಿ ಹೇಗಿದೆ ತೆಂಗಿನ ಮರ ಇವೆಲ್ಲ. ಕೆರೆ ನೀರೇ ಇಲ್ಲ ನೋಡಿ. ಎಲ್ಲಿವರೆಗೂ ಹೋಗಿದೆ ಕೆರೆ ನೀರು. ಎಷ್ಟು ತುಂಬಾ ಬಿಡಿರೋದು, ಅಲ್ಲಿವರೆಗೂ ಬರೋದು, ಕಣ್ಣಿಗೆ ಕಾಣೋದು ಕೆರೆ ನೀರಲ್ಲಿ. ಇವಾಗ ನೀರೇ ಇಲ್ಲ ಕೆರೆ ಇದೆ, ಆದ್ರೂ ನೀರಿಗೆ ತೊಂದರೆ ಇಲ್ಲ ಇಲ್ಲಿ. ಅಣ್ಣ ಯಾಕಣ್ಣ ಕ್ರಾಸ್ ಆಗಿ ಹೋಗ್ತಾ ಇದೆಯಾ? ಬೆಂಗಳೂರು ಇದು ಕಲ್ಯಾಣಿ, ಇಲ್ಲೇ ಮೀನ್ ಬಿಟ್ಟಿರೋದವರು. ಕುರಿಗಳೆಲ್ಲ ನಿಂತವೆ.